ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಮಳೆಗಾಲದಲ್ಲಿ ಕಾಡುವಂತಹ ಆರೋಗ್ಯ ಸಂಬಂಧಪಟ್ಟಂತ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಕಾಲರ್ ರೆಡಿ ಇದ್ದಾರೆ ಬೆಂಗಳೂರಿಂದ ಸುಜಾತ ಅಂತ. ಸುಜಾತ ಹೇಳಿ, ಏನ್ ಸಮಸ್ಯೆ ಇದೆ? ಹಲೋ, ನಮ್ಮ ಮಗಳಿಗೆ 24 ವರ್ಷ. ಹಾ, ಅವರು ಎಸಿ ನಲ್ಲಿ ಕೆಲಸ ಮಾಡ್ತಾರೆ, IBM ಅಲ್ಲಿ. ಓಕೆ. ಯಾವಾಗ ಎಸಿ ನಲ್ಲೇ ಕೂತಿರ್ತಾರಲ್ಲ, ಸ್ವಲ್ಪ ಮೇಲೆ ಕೂದಲೆಲ್ಲ ಸ್ವಲ್ಪ ಬಾಲ್ಡ್ ತರ ಆಗ್ತಾ ಇದೆ. ತುಂಬಾ ಉದ್ರೋಗಿದೆ, ಏನ್ ಮಾಡ್ಬೇಕು ಅದಕ್ಕೆ ಅಂತ. ಡಾಕ್ಟರ್ ಮಾತಾಡ್ತಾರೆ. ನೋಡಿಮ್ಮ, ಅದು AC ಯಲ್ಲಿ ಕೂತಿರೋದು ಒಂದು ಕಾರಣ ಆಗಿರ್ಬೋದು, ಮತ್ತೆ ಎಲ್ಲ AC ಯಲ್ಲಿ ಕೂತಿರೋರ್ಗೂ ಅದೇ ಕಾರಣ ಅಂತ ಹೇಳಲಿಕ್ಕೆ ಬರೋದಿಲ್ಲ. AC-ನೂ ಒಂದು ಎಫೆಕ್ಟ್ ಇರುತ್ತೆ ಅಷ್ಟೇ. ಈ ವಾತಾವೃದ್ಧಿ ಆದಾಗ ಸ್ವಲ್ಪ ಶಿಥಿಲಗೊಳ್ಳುತ್ತೆ ಅಂತ ಹೇಳಿ ಆತರ ಇರ್ಲಿಲ್ಲ. ಇವಾಗ ಒಂದ್ ವರ್ಷದಿಂದ ಅಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇರೋದ್ರಿಂದ ಆತರ ಪ್ರಾಬ್ಲಮ್ ಆಗಿದೆ. ಹೌದು, ಕಾರಣಗಳು ಅನೇಕ ಇರುತ್ತೆ. ಆಗಲೇ ನಾನು ಹೇಳಿದ ಪ್ರಕಾರ ಒಂದು HB ಪರ್ಸೆಂಟೇಜ್ ಅಂದರೆ ಹಿಮೋಗ್ಲೋಬಿನ್ ಒಂದ್ಸರಿ ಚೆಕ್ ಮಾಡಿಸ್ಬೇಕಾಗತ್ತೆ, ರಕ್ತ ಪರೀಕ್ಷೆ. ಅದಾದ ನಂತರ ಮತ್ತೆ ಅಲ್ಲಿ ಯಾವ ಕಾರಣಗಳಿಂದ ಉದುರ್ತಾ ಇರೋದು ಅನ್ನೋದು ಕೆಲವೊಂದು ರಕ್ತ ಪರೀಕ್ಷೆಗಳ ಮುಖಾಂತರ ನಾವು ಅದನ್ನು ಐಡೆಂಟಿಫೈ ಮಾಡ್ಬೋದು. ಸೊ ನೀವು ಯಾರೋ ತಜ್ಞ ಆಯುರ್ವೇದ ವೈದ್ಯರನ್ನು ಒಂದ್ಸರಿ ಭೇಟಿ ಆಗೋದು ಒಳ್ಳೆಯದು. ಸೊ ಖಂಡಿತ ಇದಕ್ಕೆ ಒಳ್ಳೆ ರಿಸಲ್ಟ್ಸ್ ಇದೆ. ಮತ್ತು ಕೂದಲನ್ನ ನಾವು ಪುನಃ 15 ದಿವಸ ತಿಂಗಳಲ್ಲೇ ಮತ್ತೆ ಪುನಃ ಬರುವಂತಹ ಒಳ್ಳೆ ಉತ್ತಮವಾದ ಚಿಕಿತ್ಸೆಗಳು ಆಯುರ್ವೇದದಲ್ಲಿ ಲಭ್ಯ ಇದೆ. ಮತ್ತು ಕಾರಣ ನೋಡಿಕೊಂಡು ಅದೇನು ಅಂತ ಪರಿಹಾರ ಕೊಡೋದು ಸೂಕ್ತ. ಓಕೆ, ಈಗ ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ, ವೆಂಕಟಲಕ್ಷ್ಮಿ ಅಂತ. ವೆಂಕಟಲಕ್ಷ್ಮಿ ಅವರೇ ಹೇಳಿ, ಏನು ಸಮಸ್ಯೆ ಇದೆ? ಹಲೋ, ಕೇಳೋಣ. ಮಾತಾಡಿ ಮಾ. ಹಲೋ, ಹಾ ಕೇಳಿ, ಪ್ರಶ್ನೆ ಏನು ಹೇಳಿ. ಹಲೋ ಮೇಡಮ್, ನಂದು ಡಾಕ್ಟರ್ ಹತ್ರ ಮಾತಾಡ್ಬೇಕಾಗಿತ್ತು ಮೇಡಮ್. ಹೇಳಿಮ್ಮ, ಹೇಳಿ. ಸರ್, ನನಗೆ ಕ್ಯಾಲ್ಕೇನಿಯನ್ ಸ್ಪರ್ ಇದೆ ಅಂತ ಹೇಳಿ 2000 ಅಲ್ಲಿ 99 ಅಲ್ಲಿ ಹೇಳಿದ್ರು ಸರ್, ವಿಕ್ಟೋರಿಯಾದಲ್ಲಿ. ಸೊ ಅದಕ್ಕೆ ನಾನು ಸುಮಾರು ಕಡೆ ನಾನು ತಗೊಂಡೆ ಟ್ರೀಟ್ಮೆಂಟ್. ಪ್ರತಿಯೊಬ್ರು ಹೇಳೋದು ನಿಂತ್ಕೋಬೇಡಿ, ನಡಿಬೇಡಿ. ನಾನು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ, ಅಂದ್ರೆ ಆಕ್ಸಿಲರಿ ನರ್ಸ್ ಮಿಡ್ವೈಫ್ ಆಗಿ. ನಮ್ಮ ವರ್ಕೇ ಓಡಾಡೋದು. ಅದೇ ತೊಂದರೆ ನಿಮ್ಗೆ ನೋಡಿ, ಕ್ಯಾಲ್ಕೇನಿಯಲ್ ಸ್ಪರ್ ಅಂತ ನಾವು ವಾತಕಂಟಕ ಅಂತ ಕರಿತೀವಿ. ಹಿಮ್ಮಡಿಯಲ್ಲಿ ಎಕ್ಸ್ರೇ ಮಾಡಿಸಿದಾಗ ಏನಾಗುತ್ತೆ, ಸ್ವಲ್ಪ ಮೂಳೆ ಒಂಥರ ಮುಳ್ಳು ತರ ಬಂದಿರುತ್ತೆ. ಅರ್ಥ ಆಯ್ತಲ್ಲ? ಈ ಒಂದು ಪರಿಹಾರ ನೀವು ತಜ್ಞ ವೈದ್ಯರನ್ನ, ಈಗ ನನ್ನ ಅನುಭವದಲ್ಲಿ ನಾನು ಸಾಕಷ್ಟು ಇಂಥ ಕೇಸ್ಗಳಿಗೆ ಬರೀ 15 ದಿವಸದಲ್ಲಿ ರಿಸಲ್ಟ್ಸ್ ಕೊಟ್ಟಿದ್ದೀನಿ ಸಂಪೂರ್ಣ. ಸೊ ಹಾಗಾಗಿ ಇದನ್ನ ಪೂರ್ತಿ ವಾಸಿ ಮಾಡ್ಬೋದಮ್ಮ. ಯಾಕೆ ಅಂದ್ರೆ ಈ ಒಂದು ಅದೇ ಸರ್, ಅದನ್ನೇ ನಿಮ್ಮ ಹತ್ರ ಮಾತಾಡೋಣ ಅಂತ. ನನಗಲ್ಲಿ ಸ್ಟೀರಾಯ್ಡ್ ಇಂಜೆಕ್ಷನ್ ಕೂಡ ಕೊಟ್ರು. ಗೊತ್ತಾಯ್ತು ನಂಗೆ. ಇದಕ್ಕೆ ಮತ್ತೆ ಆಪರೇಷನ್ ಮಾಡಬೇಕು ಅಂತ ಹೇಳ್ತಾರೆ. ಮತ್ತೇನಾಯ್ತು ಅಂತಂದ್ರೆ ಫುಲ್ ನನ್ಗೆ ಇದನ್ನ MRI ಸ್ಕ್ಯಾನಿಂಗ್ ಮಾಡಿಸಿದಾಗ ನನ್ಗೆ ಇದ್ರದ್ದು ಗೊತ್ತಾಯ್ತು, ಸ್ಪೈನಲ್ ಪ್ರಾಬ್ಲಮ್ ಇದೆ ಅಂತ ಬಂತು. ಸ್ಪೈನಲ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಪ್ರಾಬ್ಲಮ್ ಇದೆ ಅಂತ ಬಂತು. ಸೊ ಈಗ ಏನಾಗಿದೆ ಅಂದ್ರೆ ಲೆಫ್ಟ್ ಸೈಡ್ ಪೂರ್ತಿ ನನ್ಗೆ ನಿಲ್ಲಕ್ ಆಗಲ್ಲ, ಕುತ್ಕೊಳಕ್ ಆಗಲ್ಲ, ನಡಿಯಕ್ ಆಗಲ್ಲ. ಗೊತ್ತಾಯ್ತು. ಅದಕ್ಕೆ ನಾವು ಸೈಟಿಕಾ ಅಂತ ಕರಿತೀವಿ. ಏನಾಗುತ್ತೆ, ಸೊಂಟದಿಂದ ಹಿಡಿದು ಅದೇ ಡಿಸ್ಕ್ ಪ್ರೊಲ್ಯಾಪ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. L1 L2 L3 L4 L5 ಅಂತ ಹೇಳಿ ಆ ಒಂದು ಮಧ್ಯೆ L4 L5 ಮಧ್ಯೆ ಏನಾದ್ರು ಡಿಸ್ಕ್ ಪ್ರೊಲ್ಯಾಪ್ಸ್ ಆದರೆ ಆ ಸೈಟಿಕ್ ನರ್ವ್ಗೆ ಚುಚ್ಚಕ್ಕೆ ಶುರು ಆಗುತ್ತೆ. ಆವಾಗ ನಿತಂಬ, ತೊಡೆ ಹಿಂಬದಿ, ಮೀನುಕಂಡ ಹಾಗೂ ಪಾದದ ತನಕ ನರಗಳು ಹಬ್ಬಿರುತ್ತೆ. ಸೈಟಿಕ್ ನರ್ವ್ ಅಂತ ಕಿರುಬೆರಳ ಗಾತ್ರದಲ್ಲಿ ಇರುತ್ತೆ. ಇದು ಯಾವುದೇ ರೀತಿ ಚುಚ್ಚೋದ್ರಿಂದ ಏನಾಗುತ್ತೆ, ರೋಗಿಗೆ ತುಂಬ ಹಿಂಸೆ ಅನ್ನಿಸ್ತಾ ಇರುತ್ತೆ, ನಡೆಯೋದು ತುಂಬ ಕಷ್ಟ ಆಗುತ್ತೆ. ಅದು ನಾವು ಸ್ಕ್ಯಾನಿಂಗ್ ಮುಖಾಂತರ ನಾವು ನೋಡ್ಬೋದು. ನ್ಯೂರೋನ್ ಆರ್ಥೋ ಪ್ರಾಬ್ಲಮ್ಸ್ ಅಂದರೆ ನರಗಳು ಸಂಬಂಧಪಟ್ಟಿರೋ ಹಾಗೂ ಮತ್ತು ಮೂಳೆಗಳಿಗೆ ಸಂಬಂಧಪಟ್ಟಿರೋ ಹಾಗೆ ಆಯುರ್ವೇದ ಚಿಕಿತ್ಸೆ ಅಂದರೆ ದೀರ್ಘಕಾಲೀನ ವ್ಯಾಧಿಗಳಿವೆಲ್ಲ. ದೀರ್ಘಕಾಲೀನ ವ್ಯಾಧಿಗಳಿಗೆ ತುಂಬ ಸೂಕ್ತವಾದ ಹಾಗೂ ಸರಳವಾದ ಚಿಕಿತ್ಸೆಗಳು ಆಯುರ್ವೇದದಲ್ಲಿ ಖಂಡಿತ ಲಭ್ಯ ಇದೆ ಹಾಗೂ ಸಂಪೂರ್ಣ ಪರಿಹಾರ ಅದರಲ್ಲಿ ಸಾಧ್ಯ ಇದೆ. ಓಕೆ, ಕಾಲರ್ ರೆಡಿ ಇದ್ದಾರೆ ಮತ್ತೊಬ್ರು ಹುಬ್ಳಿಯಿಂದ, ಜ್ಯೋತಿ ಅಂತ. ಜ್ಯೋತಿ ಹೇಳಿ, ಏನು ಸಮಸ್ಯೆ ಇದೆ? ಹಲೋ, ಹಾ ಹೇಳಿ. ನಾನ್ ಜ್ಯೋತಿ ಅಂತ, ಹುಬ್ಳಿಯಿಂದ. ಹೇಳಿಮ್ಮ, ಮಾತಾಡಿ. ಹಲೋ ಡಾಕ್ಟರ್, ತಿಳಿಸಿಮ್ಮ. ನನ್ಗೆ ಕೂದಲ ಬಾಳ ಉದುರ್ತೈತ್ರಿ. ಓಕೆ. ಅದು ಬಾಳ ಸಮಸ್ಯೆ ಆಗ್ಬಿಟ್ಟೈತಿ. ಕೂದಲ ದಿವಸ ಬಾಳ ಅಂದ್ರೆ ಬಾಳ ಉದುರ್ತೈತ್ರಿ. ಅದ ಕೂದಲ ಸ್ವಲ್ಪ ಕೇಳ್ಬೇಕಂತ ಹಚ್ಚಿದ್ದೆ. ಅದೇ ಈಗಿನ ಯಂಗ್ ಜನರೇಷನ್ನಲ್ಲಿ ಇದೊಂದು ಸರ್ವೇ ಸಾಧಾರಣವಾದಂಥ ಸಮಸ್ಯೆ. ಸೊ ಹಾಗಾಗಿ ಕೂದಲು ಪರಿಹಾರ ಸಾಕಷ್ಟಿದೆ. ಸಿಂಪಲ್ ಆಗಿ ಇಷ್ಟು ಮಾಡಿ, ಎಳ್ಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಒಂದು ಎಳ್ಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಸಮ ಪ್ರಮಾಣದಲ್ಲಿ ಬೆರೆಸಿಟ್ಕೊಳ್ಳಿ. ಯಾರೇ ಕೂದಲು ಉದುರ್ತಾ ಇರಲಿ ಸಹಜವಾಗಿ ಇದನ್ನು ಪ್ರಯತ್ನ ಪಡ್ಬೋದು. ಇವೆರಡನ್ನ ಏನು ಮಾಡಬೇಕು, ತಲೆ ಸ್ನಾನಕ್ಕಿಂತ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಮುಂಚೆ ಕೂದಲನ್ನ ಬುಡಕ್ಕಷ್ಟೇ ಹಚ್ಕೋಬೇಕು. ಇಡೀ ಸಂಪೂರ್ಣ ಕೂದಲಿಗೆ ಬೇಡ, ಕೂದಲು ಬುಡಕ್ಕಷ್ಟೇ ಹಚ್ಕೊಂಡು ಒಂದು ಅರ್ಧ ಗಂಟೆ ಅಥವಾ 1 ತಾಸು ನಂತರ ಸ್ವಲ್ಪ ಹಿತವಾಗಿ ಬಿಸಿನೀರು ಸ್ನಾನ ಮಾಡಬೇಕು. ತುಂಬ ಬಿಸಿ ನೀರನ್ನ ತಲೆಗೆ ಬಳಸಬಾರ್ದು, ಅದು ಕೂಡ ಹೇರ್ ಫಾಲ್ ಕಾರಣ ಆಗುತ್ತೆ. ಮತ್ತೆ ಕಡಲೆ ಹಿಟ್ಟು ಬಳಸಬೇಕು. ಸೀಗೆಕಾಯಿನ ಯಾವುದೇ ಕಾರಣಕ್ಕೂ ಬಳಸಬಾರ್ದು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸೀಗೆಕಾಯಿ ಸೀಗೆ ಪುಡಿ ಜಾಸ್ತಿ ಬಳಸೋಕೆ ಏನಾಗುತ್ತೆ, ಕೂದಲು ಉದುರೋದು ಜಾಸ್ತಿ ಆಗುತ್ತೆ. ಎಣ್ಣೆ ಮತ್ತೆ ಸೀಗೆಕಾಯಿ ಎರಡೂ ವಿರುದ್ಧ ನೇಚರ್ ಇರೋ ಎಣ್ಣೆ ಅಂಶನ ತೆಗೆದಾಕತ್ತೆ, ಕೂದಲನ್ನ ತೆಗೆದಾಕತ್ತೆ. ಹಾಗಾಗಿ ಸೀಗೆ ಪುಡಿಗೆ ಬದಲಾಗಿ ಒಂದು ಹರ್ಬಲ್ ಶಾಂಪೂಸ್ ಯಾವ್ದಾದ್ರು ಬಳಸೋದು ಒಳ್ಳೆಯದು. ಇಲ್ಲ ಕಡಲೆ ಹಿಟ್ಟನ್ನ
ಸ್ವಲ್ಪ ಮೊಸರು ಜೊತೆ ಹಾಕ್ಕೊಂಡು ಕಲಿಸ್ಕೊಂಡು ಬಳಸೋದ್ರಿಂದ ಏನಾಗುತ್ತೆ, ಕೂದಲಿಗೆ ಒಳ್ಳೆ ಕಾಂತಿನೂ ಸಿಗುತ್ತೆ, ಪ್ಲಸ್ ಡ್ಯಾಂಡ್ರಫ್ ಕೂಡ ಸ್ವಲ್ಪ ನಿವಾರಣೆ ಆಗುತ್ತೆ. ಹೋಮ್ ರೆಮಿಡೀಸ್ ಆಗಿ ಯಾರು ಬೇಕಾದ್ರೂ ಬಳಸ್ಬೋದು. ಓಕೆ, ಥ್ಯಾಂಕ್ ಯು. ಈಗ ಕಾಲರ್ ತಗೊಳ್ಳೋಣ. ಅದಕ್ಕೆ ಮುಂಚೆ ನಿಮ್ಮ ಪ್ರಶ್ನೆಗಳಿಗೆ ಮತ್ತಷ್ಟು ಪ್ರಶ್ನೆಗಳು ಉತ್ತರ ಕೊಡ್ತೀವಿ. ಹಾಗೇನೆ ನಾನು ಹೇಳಿದ್ನಲ್ಲ, ರೈನಿ ಸೀಸನ್ನಲ್ಲಿ ಏನು ಸಮಸ್ಯೆಗಳಿರುತ್ತೆ, ಅದಕ್ಕೆ ಆಯುರ್ವೇದದಲ್ಲಿ ಏನು ಚಿಕಿತ್ಸೆ ತಿಳ್ಕೊಳ್ಳೋಣ. ಚಿಕ್ಕ ಬ್ರೇಕ್.